ಸೋಮವಾರ ಬೇಗ ವರ್ಕೌಟ್ ಶುರು ಮಾಡ್ತಾರೆ. ಜಿಮ್ ಪೋಯ್ ಅಂತ ಹೇಳುವವರಲ್ಲಿ ಒಬ್ಬಂದು ಇವತ್ತು ಬೆಳಿಗ್ಗೆ ಕಾಲ್, ಎಂತ ಮಾರ ನೀವು ಜಿಮ್ ಫಿನಿಶ್ ಮಾಡಿ ಆಲ್ರೆಡಿ ಹೋಗಿ ಆಯ್ತಾ ಅಂತ ಕೇಳಿ, ಊರಿಗಿಂತ ಮುಂಚೆ ಜಿಮ್ಮಿಗೆ ಹೋಗಿದ್ದಾನೆ, ಮತ್ತೆ ಅಲ್ಲಿಂದ ಕಾಲ್ ಮಾಡ್ತಾನೆ. ಇದು ಸ್ವಸ್ತಿಕ್ ದ ಎಸ್ಯೂಮರ್. ಇವನಿಗೊಂದು ಲೊಕೇಶನ್ ಹೇಳಿದ್ವಿ, ಇವಾಗ ಎಸ್ಯೂಮ್ ಮಾಡಿ ಆಗಿರ್ತದೆ, ಎಲ್ಲರೂ ರೀಚ್ ಆಗಿರ್ತದೆ ಅಂತೇಳಿ. ಸೊ ಲೊಕೇಶನ್ಗೆ ಹೋಗಿ ರಿಟರ್ನ್ ಕಾಲ್ ಮಾಡಿದ್ವಿ. ನಾವು ಗ್ರೌಂಡ್ ವರ್ಕೌಟ್ ಸ್ಟಾರ್ಟ್ ಮಾಡಿದ್ವಿ, ಇಬ್ಬರು ದಂಡ್ ಪುಲ್ಅಪ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ವಿ. ಇದು ದೀಪೇಶ್ 2 ವೀಕ್ಸ್ ನಮ್ಮೊಟ್ಟಿಗೆ ವರ್ಕೌಟ್ ಮಾಡ್ಲಿಕ್ಕೆ ಬಂದರು. ಸ್ವಸ್ತಿಕ ಒಂದು ರುಟೀನ್ ಸ್ಟಾರ್ಟ್ ಮಾಡಿದ. ನನಗೆ ಮತ್ತೆ ದೀಪೇಶ್ಗೆ ಒಟ್ಟಿಗೆ ಶೋಲ್ಡರ್ಸ್ ಇತ್ತು, ಬಟ್ ದೀಪೇಶ್ಗೆ ಇದು ಹೊಸ ಜಿಮ್. ಸೊ ಪ್ಲೇಟ್ಸ್ ಎಲ್ಲಿದೆ, ಲಾಕ್ ಹಾಕ್ಬೇಕಾ ಬೇಡವಾ, ಬಾರ್ ಅದು ಇದು ಅಂತ ಹೇಳಿ ಫುಲ್ ಕನ್ಫ್ಯೂಷನ್ ಅಲ್ಲೇ ಇದ್ರು. ಸ್ವಸ್ತಿಗೆ ಫುಲ್ ಇಂಟೆನ್ಸ್ ಎಕ್ಸ್ಪ್ರೆಷನ್ ಒಟ್ಟಿಗೆ ಎಲ್ಲ ವರ್ಕೌಟ್ ಎಲ್ಲ ಸ್ಟಾರ್ಟ್ ಮಾಡಿದ. ಆದರೆ ನಮ್ಮ ದೀಪೇಶ್ ಬಾಯ್ ಪ್ಲೇಟ್ಸ್ ಒಟ್ಟಿಗೆ ಫುಲ್ ಕನ್ಫ್ಯೂಷನ್ ಅಲ್ಲೇ ಇದ್ರು. ಈ ಸ್ವಸ್ತಿಗೆ ನನಗೆ ಹೇಳಿದೆ, ಬೇಗ ವರ್ಕೌಟ್ ಮಾಡಿ ಮಾರೆ, ನಾನು ಮನೆಗೆ ಬಿಡ್ತೆ ಅಂತ ಹೇಳಿ. ಸೊ ನಾನು ಫಾಸ್ಟ್ ವರ್ಕೌಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಆದ್ರೂ ಸಹ ನನ್ನನ್ನು ಬಿಟ್ಟೆ ಮನೆಗೆ ಹೋದ. ಮೋಸ್ಟ್ಲಿ ಎಂಥದ್ದು ಪುನಃ ಎಸ್ಯೂಮ್ ಮಾಡ್ಕೊಂಡಿರ್ಬೇಕು. ಮತ್ತೆ ನಂದು ಪುನಃ ಒಂದು 2-3 ವರ್ಕೌಟ್ ಇತ್ತು. ಸೊ ಅದನ್ನು ನಾನು ಕಂಟಿನ್ಯೂ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅಷ್ಟರಲ್ಲಿ ದೀಪೇಶ್ ಬಾಯಿ ಏನೊಂದು ಹೊಸ ಗ್ಯಾಜೆಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೂಪರ್ ಇತ್ತು, ಬಟ್ ನನಗೆ ಎಂತ ಸಹ ಅರ್ಥ ಆಗಲಿಲ್ಲ ಸತ್ಯ ಹೇಳ್ಬೇಕಾದ್ರೆ. ಸೊ ಮಿಕ್ಕಿದೊಂದು 2 ವರ್ಕೌಟ್ ಫಿನಿಶ್ ಮಾಡಿ ದೀಪೇಶ್ ಬಾಯಿ ನನಗೆ ಮನೆಗೆ ಡ್ರಾಪ್ ಮಾಡಿ ಅವರು ಹೋದ್ರು.